ಧನ್ಯನಾದೆ ಗುರುದೇವ, ಧನ್ಯನಾದೆ. ತಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದ ಮೇಲೆ ಸಕಲ ಸನ್ಮಂಗಳಗಳು ದೊರೆತಂತೆಯೇ. ಅಂದರೆ ಯಾವುದೋ ಅಪೇಕ್ಷೆಯನ್ನು ಮನಸ್ಸಿನಲ್ಲಿರಿಸಿಕೊಂಡು ಇಲ್ಲಿಗೆ ಆಗಮಿಸಿರುವ ಹಾಗಿದೆ. ಹೌದೇ ಮಹಾರಾಜ? ತ್ರಿಕಾಲ ಜ್ಞಾನಿಗಳಾದ ತಮಗೆ ತಿಳಿಯದಿರುವುದೇನಿದೆ ಮಹರ್ಷಿ? ನಿಜ, ತಾವು ಹೇಳಿದಂತೆ ನಾನು ಒಂದು ಮಹತ್ತರವಾದ ಅಪೇಕ್ಷೆಯನ್ನು ಇರಿಸಿಕೊಂಡು ತಮ್ಮ ಸನ್ನಿಧಿಗೆ ಬಂದಿದ್ದೇನೆ. ಅದನ್ನು ಈಡೇರಿಸುವ ಶಕ್ತಿ ತಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ನಿನ್ನ ಅಪೇಕ್ಷೆಯನ್ನು ನಾವು ಈಡೇರಿಸಬೇಕೆ? ಹೌದು ಗುರುದೇವ, ತಮ್ಮ ತಪಶಕ್ತಿಗೆ ಯಾವುದು ತಾನೇ ಅಸಾಧ್ಯ. ವಿಚಿತ್ರವಾಗಿದೆ ಮಹಾರಾಜ ನಿನ್ನ ಅಪೇಕ್ಷೆ. ಸಾಕ್ಷಾತ್ ಬ್ರಹ್ಮರ್ಷಿ ವಸಿಷ್ಠರನ್ನೇ ಕುಲಗುರುಗಳನ್ನಾಗಿರಿಸಿಕೊಂಡು ದೇಹಿ ಎಂದು ನನ್ನ ಬಳಿಗೆ ಆಗಮಿಸಿರುವೆಯಲ್ಲ. ಕ್ಷಮಿಸಿ ಮುನೀಂದ್ರ, ನಾನು ವಸಿಷ್ಠರ ಬಳಿಯಲ್ಲೇ ಮೊದಲು ನನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದೆ. ಆದರೆ ಅವರು ಸಾಧ್ಯವಿಲ್ಲವೆಂದು ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿ ಬಿಟ್ಟರು. ಚೆನ್ನಾಗಿದೆ, ಚೆನ್ನಾಗಿದೆ ಮಹಾರಾಜ. ಸಮೃದ್ಧವಾಗಿ ಆಹಾರವನ್ನು ನೀಡಿ ಸಾಕಿದ ಹಸು ಹಾಲು ಕೊಡುವ ಬದಲು ಒದೆಯುತ್ತಿರುವ ಹಾಗಿದೆ. ನಿನ್ನ ಸೇವೆ, ಉಪಚಾರ, ಮಾನ್ಯತೆ, ಪೂಜ್ಯತೆ ಎಲ್ಲವೂ ಬ್ರಹ್ಮರ್ಷಿ ವಸಿಷ್ಠರಿಗೆ. ನಿನ್ನ ಅಪೇಕ್ಷೆಯನ್ನು ನಾವು ಈಡೇರಿಸಬೇಕು. ಹೌದು ಮಹಾರಾಜ, ವಸಿಷ್ಠರಿಂದ ನೆರವೇರಿಸಲಾಗದ ಕಾರ್ಯವನ್ನು ನಾವು ನೆರವೇರಿಸುತ್ತೇವೆ ಎಂದು ನಿನಗೆ ಭರವಸೆ ಬಂದುದಾದರೂ ಹೇಗೆ? ಕ್ಷಮಿಸಿ ಮುನೀಂದ್ರ, ವಂಶ ಪರಂಪರೆಯನ್ನು ಗೌರವಿಸಿ ಅವರನ್ನು ಕುಲಗುರುವಾಗಿ ಮಾನ್ಯ ಮಾಡುವುದು ಕರ್ತವ್ಯವಾಗಿತ್ತು. ಆದರೆ ಅವರು ನಮ್ಮ ಕೋರಿಕೆಯನ್ನು ಈಡೇರಿಸಲಿಲ್ಲವೆಂದ ವೇಳೆ ಅವರಿಗೆ ಆ ಶಕ್ತಿ ಇಲ್ಲವೆಂದೇ ಅರ್ಥ. ತಾವಾದರೂ ಈ ಜಗತ್ತಿನಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲ ಶಕ್ತಿವಂತರು, ಜೊತೆಗೆ ಶರಣಾಗತರ ಕೋರಿಕೆಯನ್ನು ಈಡೇರಿಸುವ ಕರುಣಾಶಾಲಿಗಳು. ಮಹಾರಾಜ, ನಿನ್ನ ಭರವಸೆ ನಂಬಿಕೆ ದೊಡ್ಡದು. ಹೇಳೋ ನಿನ್ನ ಮಹತ್ತರವಾದ ಅಪೇಕ್ಷೆಯನ್ನ. ಬ್ರಹ್ಮರ್ಷಿ ವಸಿಷ್ಠರು ಸೋತ ಕಡೆ ಈ ವಿಶ್ವಾಮಿತ್ರ ಗೆಲ್ಲುತ್ತಾನೆ. ಮುನೀಂದ್ರ, ಭೂಲೋಕದಲ್ಲಿ ತಾವು ಮಾಡಿದ ಉತ್ತಮ ಕಾರ್ಯಗಳಿಂದ ಪುಣ್ಯಾರ್ಜನೆ ಮಾಡಿದವರು ಮರಣಾನಂತರ ತಮ್ಮ ಭೌತಿಕ ಶರೀರವನ್ನು ಇಲ್ಲಿಯೇ ಬಿಟ್ಟು ಸ್ವರ್ಗದಲ್ಲಿ ಸ್ಥಾನ ಪಡೆಯುತ್ತಾರೆ. ಹೌದು ಮಹಾರಾಜ, ಪುಣ್ಯದ ಫಲ ಸ್ವರ್ಗ, ಪಾಪದ ಫಲ ನರಕ. ನಿನಗೂ ಸ್ವರ್ಗದ ಅಪೇಕ್ಷೆ? ಹೌದು ಮುನಿವರ್ಯ, ಆದರೆ ನನ್ನ ಮರಣಾನಂತರವಲ್ಲ. ಈ ಭೌತಿಕ ದೇಹದ ಸಹಿತವಾಗಿಯೇ ಸ್ವರ್ಗಕ್ಕೆ ಹೋಗಲು ನಾನು ಬಯಸುತ್ತೇನೆ. ಅಂದರೆ ಸಶರೀರನಾಗಿ ಸ್ವರ್ಗವನ್ನು ಪ್ರವೇಶ ಮಾಡುವ ಅಪೇಕ್ಷೆ? ಹೌದು ಪೂಜ್ಯರೇ, ನನ್ನ ಈ ಅಪೇಕ್ಷೆ ಈಡೇರಿಸಲು ನಿಮ್ಮ ಕೃಪೆಯಾಗಬೇಕು ಅಷ್ಟೇ. ಆಗಲಿ, ನಿನ್ನ ಅಪೇಕ್ಷೆಯನ್ನ ನಾನು ಈಡೇರಿಸುತ್ತೇನೆ. ಏಕಾಗ್ರತೆಯಿಂದ ಪರಶಿವನನ್ನ ನೀನು ಧ್ಯಾನ ಮಾಡು. ನಾನು ನನ್ನ ತಪಶಕ್ತಿಯನ್ನೆಲ್ಲ ದಾರಿ ಎರೆದು ಸಶರೀರನಾಗಿ ನಿನ್ನನ್ನು ಸ್ವರ್ಗ ಪ್ರವೇಶ ಮಾಡಿಸುತ್ತೇನೆ. ಅಲ್ಲಿ ಇಂದ್ರಾದಿ ದೇವತೆಗಳು ನಿನ್ನನ್ನು ಆದರದಿಂದ ಬರಮಾಡಿಕೊಳ್ಳುತ್ತಾರೆ. ಧನ್ಯನಾದೆ ಮುನೀಂದ್ರ.
ನಿಲ್ಲು, ಅಲ್ಲೇ ನಿಲ್ಲು. ಎಷ್ಟು ಧೈರ್ಯ ನಿನಗೆ? ಭೂಲೋಕದಲ್ಲಿ ಮಾತೃಗರ್ಭದಲ್ಲಿ ನವಮಾಸಗಳನ್ನು ಕಳೆದು ಬೆಳೆದು ಕಲುಷಿತವಾದ ಈ ನರ ಶರೀರದಿಂದ ಇಲ್ಲಿಯವರೆಗೂ ಬಂದಿರುವುದೇ ಮಹಾಪರಾಧ. ಇಲ್ಲವೋ ದೇವೇಂದ್ರ, ನನ್ನನ್ನು ಯಾರೆಂದು ತಿಳಿದಿರುವೆ? ನಾನು ಸೂರ್ಯಕುಲ ಸಂಜಾತ ಅಯೋಗ್ಯಾಧೀಶ ತ್ರಿಶಂಕು ಮಹಾರಾಜ. ಇಲ್ಲವೋ ದೇವೇಂದ್ರ, ನನ್ನನ್ನು ಯಾರೆಂದು ತಿಳಿದಿರುವೆ? ನಾನು ಸೂರ್ಯಕುಲ ಸಂಜಾತ ಅಯೋಗ್ಯಾಧೀಶ ತ್ರಿಶಂಕು ಮಹಾರಾಜ. ಮಹಾರಾಜ, ನೀನ್ ಯಾರೆಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕುಲಗೋತ್ರಗಳ ಬಗ್ಗೆ ದೇವತೆಗಳಿಗೆ ಅಪಾರವಾದ ಗೌರವವಿದೆ. ಆದರೆ ನಿನ್ನ ಈ ಕ್ರಮ ಸರಿಯಾದುದ್ದಲ್ಲ. ಭೂಲೋಕದಲ್ಲಿ ನೀನು ಮಾಡಿದ ಪುಣ್ಯ ಕಾರ್ಯಗಳಿಂದ, ಯಜ್ಞ ಯಾಗಾದಿಗಳಿಂದ ನಿನಗೆ ಸ್ವರ್ಗವಾಸ ಖಂಡಿತ ದೊರೆಯುತ್ತದೆ. ಆದರೆ ಅಲ್ಲಿಯವರೆಗೂ ನೀನು ಕಾಯಬೇಕು. ನಿನ್ನ ಆಯಸ್ಸು ಮುಗಿದು ಭೌತ ದೇಹವನ್ನು ತೊರೆದು ದಿವ್ಯ ದೇಹವನ್ನು ಧರಿಸಿ ಬಂದಾಗ ಮಾತ್ರ ನಿನಗೆ ಸ್ವರ್ಗ ಪ್ರವೇಶ. ದೇವೇಂದ್ರ, ಅದೆಲ್ಲ ಭೂಲೋಕದಲ್ಲಿ ಎಲ್ಲರಿಗೂ ಅನ್ವಯಿಸುವ ಕ್ರಮ. ಆ ಎಲ್ಲರಂತೆ ನಾನಲ್ಲ. ಈ ದೇಹದ ಮೇಲೆ ನನಗೆ ಬಹಳ ಅಭಿಮಾನವಿದೆ ದೇವೇಂದ್ರ. ಆದ್ದರಿಂದ ನಾನು ನನ್ನ ದೇಹದಿಂದ ಈ ಸ್ವರ್ಗವನ್ನು ಪ್ರವೇಶಿಸಲು ಬಯಸುತ್ತೇನೆ. ಸಾಧ್ಯವಿಲ್ಲ ಮಹಾರಾಜ, ಎಂದಿಗೂ ಸಾಧ್ಯವಿಲ್ಲ. ಸ್ವರ್ಗದ ನೀತಿ ನಿಯಮಗಳನ್ನು ಮೀರುವಂತಿಲ್ಲ. 1000 ಯಾಗ ಮಾಡಿದ ಪುಣ್ಯಾತ್ಮನೇ ಆದರೂ ಸಶರೀರನಾಗಿ ಸ್ವರ್ಗ ಪ್ರವೇಶ ಮಾಡುವಂತಿಲ್ಲ. ಸುಳ್ಳು ಹೇಳಬೇಡ ದೇವೇಂದ್ರ. ತಮ್ಮ ತಪೋಬಲದಿಂದ ಮುನಿಗಳು, ಶೌರ್ಯ ಪ್ರತಾಪಗಳಿಂದ ಮಹಾವೀರರು ಸ್ವರ್ಗಕ್ಕೆ ಭೇಟಿ ಕೊಡಲು ನನಗೆ ಗೊತ್ತಿಲ್ಲವೆಂದುಕೊಂಡಿರುವೆಯಾ? ಮಹಾರಾಜ, ಅಪೂರ್ವ ಶಕ್ತಿವಂತರಾದ ಮಹಾಮಹಿಮಾನ್ವಿತರಾದ ಅವರೊಂದಿಗೆ ನಿನ್ನನ್ನು ಹೋಲಿಸಿಕೊಳ್ಳಬೇಡ. ದೇವೇಂದ್ರ, ಅಯೋಧ್ಯಾಧಿಪತಿಯಾದ ಈ ತ್ರಿಶಂಕು ಮಹಾರಾಜನನ್ನು ಸಾಮಾನ್ಯನೆಂದುಕೊಂಡಿರುವೆಯಾ? ನಾನು ಸಾಮಾನ್ಯನಾಗಿದ್ದರೆ ಸ್ವರ್ಗದ ಬಾಗಿಲವರೆಗೂ ಬರಲು ಸಾಧ್ಯವಾಗುತ್ತಿದ್ದೆ. ತಮ್ಮ ತಪೋಬಲದಿಂದ ಇಲ್ಲಿಯವರೆಗೂ ಕಳುಹಿಸಿಕೊಟ್ಟ ವಿಶ್ವಾಮಿತ್ರ ಮಹಾಮುನಿಗಳು ಸಾಮಾನ್ಯರೇ? ತ್ರಿಲೋಕಗಳನ್ನು ನಡುಗಿಸಬಲ್ಲ ಪ್ರಚಂಡ ತಪಸ್ವಿಗಳನ್ನು ಅಪಮಾನಿಸುವ ಉದ್ದಟತನ ತೋರಬೇಡ. ನಾನು ಒಳಗೆ ಬಂದೇ ಬರುತ್ತೇನೆ. ಸಾಧ್ಯವಿಲ್ಲ. ಸ್ವಾಮಿ, ಹಾಗಾದರೆ ತ್ರಿಶಂಕು ಮಹಾರಾಜರನ್ನು ಸ್ವರ್ಗ ಪ್ರವೇಶ ಮಾಡಲು ಅವಕಾಶ ನೀಡದೆ ದೇವೇಂದ್ರ ತಳ್ಳಿಬಿಟ್ಟರೆ? ಹೌದು ದೇವಿ. ಸ್ವರ್ಗಾಧಿಪತಿ ದೇವೇಂದ್ರ ಸಶರೀರ ಸ್ವರ್ಗ ಪ್ರವೇಶಕ್ಕೆ ಅವಕಾಶ ನೀಡದೆ ಅವರನ್ನು ತಳ್ಳಿಬಿಟ್ಟರು. ತ್ರಿಶಂಕು ಮಹಾರಾಜರು ಸ್ವರ್ಗದಿಂದ ಭೂಮಿಗೆ ಬೀಳತೊಡಗಿದರು. ವಿಶ್ವಾಮಿತ್ರ ಮುನಿಗಳ ತಪಸ್ಸಿನ ಶಕ್ತಿ ಗೊತ್ತಿದ್ದರು ಅವರ ಸಹಾಯದಿಂದ ಸ್ವರ್ಗ ದ್ವಾರದವರೆಗೂ ಬಂದಿದ್ದ ತ್ರಿಶಂಕು ಮಹಾರಾಜರನ್ನು ಹೀಗೆ ತಿರಸ್ಕರಿಸುವುದು ಸರಿಯೇ ಸ್ವಾಮಿ? ದೇವಿ, ಭೂಲೋಕವೇ ಆಗಲಿ ದೇವಲೋಕವೇ ಆಗಲಿ ಅವರವರದ್ದೇ ಆದ ನೀತಿ ನಿಯಮ, ಅವರದ್ದೇ ಆದ ಮಿತಿಗಳಿರುತ್ತವೆ. ಅವುಗಳನ್ನು ಮೀರುವುದು ಅಪರಾಧವೆಂದೇ ಪರಿಗಣಿಸಲಾಗುತ್ತದೆ. ಆದ್ದರಿಂದ ದೇವತೆಗಳೇ ಆಗಲಿ ಮಾನವರೇ ಆಗಲಿ ತಪಸ್ವಿಗಳೇ ಆಗಲಿ ರಾಜ್ಯರೇ ಆಗಲಿ ಅವುಗಳನ್ನು ಗೌರವಿಸಿ ನಡೆಯಲೇಬೇಕಾಗುತ್ತದೆ. ಆದರೆ ಕೆಲವು ಸಲ ವಿಶೇಷ ಮಹಿಮೆಗಳಿಂದ ಋಷಿಗಳು ಮತ್ತು ದೇವದಾನವರಲ್ಲಿ ಅಪೂರ್ವ ಶಕ್ತಿ ಉಳ್ಳವರು ಲೋಕ ಸಂಚಾರ ಮಾಡಲು ಸಾಧ್ಯವಾಗುತ್ತದೆ. ಆದರೆ ತ್ರಿಶಂಕು ಮಹಾರಾಜರು ಅಂತಹ ಪುಣ್ಯಶಾಲಿಗಳಾಗಿರಲಿಲ್ಲ. ವಿಶ್ವಾಮಿತ್ರ ಮುನಿಗಳ ತಪೋಬಲ ಅವರನ್ನು ಸ್ವರ್ಗದ ಬಾಗಿಲವರೆಗೂ ಕರೆದೊಯ್ಯಲು ಸಾಧ್ಯವಾಯಿತೇ ಹೊರಟು ಅವರನ್ನು ಒಳಗೆ ಕರೆದೊಯ್ಯಲು ಸಾಧ್ಯವಾಗಲಿಲ್ಲ. ತಮ್ಮ ತಪಸ್ಸನ್ನೇ ದಾರೆ ಎರೆದು ಅಂತ ಮಹಾ ಸಾಹಸ ಮಾಡಿದ ವಿಶ್ವಾಮಿತ್ರರಿಗೆ ಎಷ್ಟು ಕೋಪ ಬಂದಿರಬಹುದು? ಹೌದು ದೇವಿ. ಸ್ವರ್ಗದಿಂದ ಭೂಮಿಗೆ ಬೀಳುತ್ತಿರುವ ತ್ರಿಶಂಕು ಮಹಾರಾಜರನ್ನು ಕಂಡು ವಿಶ್ವಾಮಿತ್ರ ಮುನಿಗಳು ಆಕ್ರೋಶಗೊಂಡರು.
ಈ ವಿಶ್ವಾಮಿತ್ರ ಮುನಿಯು ಯಜ್ಞ ಯಾಗಾದಿಗಳಿಂದ ದೇವತೆಗಳನ್ನು ತೃಪ್ತಿಪಡಿಸಿದ್ದು ಸತ್ಯವೇ ಆದರೆ, ಅಖಂಡ ತಪಸ್ಸಿನಿಂದ ದೇವತೆಗಳನ್ನು ಒಲಿಸಿಕೊಂಡಿದ್ದು ಸತ್ಯವೇ ಆದರೆ, ತ್ರಿಶಂಕು ಮಹಾರಾಜ ಅಂತರಿಕ್ಷದಲ್ಲಿ ನಿಲ್ಲುವಂತಾಗಲಿ. ನಿಲ್ಲು ತ್ರಿಶಂಕು! ದೇವೇಂದ್ರ! ಪ್ರಭು ಬಂದಿರಾ? ಬನ್ನಿ, ಕುಳಿತುಕೊಳ್ಳಿ. ಪೂರ್ಣಚಂದ್ರನಂತಿರುವ ಈ ಸುಂದರ ಮುಖಾರವಿಂದವನ್ನು ಯಾವ ಕ್ಷಣದಲ್ಲಿ ನೋಡುತ್ತೇನೋ ಎಂದು ನನ್ನ ಜೀವ ಕ್ಷಣ ಕ್ಷಣವೂ ಹಂಬಲಿಸುತ್ತಿತ್ತು. ಪ್ರಭು, ನವ ತರುಣನಂತೆ ನಸು ನಾಚಿಕೆಯೂ ಇಲ್ಲದ ಈ ನಿಮ್ಮ ಶೃಂಗಾರದ ನುಡಿಗಳನ್ನು ಯಾರಾದರೂ ಕೇಳಿಸಿಕೊಂಡು ನಕ್ಕಾರು. ಸುಮ್ಮನಿರಿ. ಅಂದರೆ ನನಗೆ ವೃದ್ಧಾಪ್ಯವಾಗಿದೆ ಎಂದು ಪರೋಕ್ಷವಾಗಿ ಹೇಳುತ್ತಿರುವೆಯಾ? ಅದು ನಿಜವಲ್ಲವೇ? ಇರಬಹುದು. ಕಾಲನ ಕರಾಳ ನಿಯಮದಿಂದ ವೃದ್ಧಾಪ್ಯ ಕಾಣಿಸಿಕೊಂಡಿರಬಹುದು. ಆದರೆ ಈ ನನ್ನ ಮನಸ್ಸು ನವತಾರುಣ್ಯ, ನವೋಲ್ಲಾಸ, ಚೈತನ್ಯದಿಂದ ತುಂಬಿ ತುಳುಕುತ್ತಿದೆ. ಹೌದು ದೇವಿ, ನವ ಯೌವನದಿಂದ ಕಂಗೊಳಿಸುತ್ತಿರುವ ನಿನ್ನೆದುರು ನಾನು ನಿಂತಾಗ ನನ್ನ ವಯಸ್ಸು ಮರೆತು ಹೋಗುತ್ತದೆ. ಶೃಂಗಾರ ಸಾಮ್ರಾಜ್ಯ ಕೈಬೀಸಿ ಕರೆಯುತ್ತದೆ. ಪುತ್ರರ ವಿವಾಹವಾಗಿ ಸೊಸೆಯರು ಮನೆಗೆ ಬಂದ ಮೇಲೂ ಇಷ್ಟೊಂದು ವ್ಯಾಮೋಹವೇ? ದೇವಿ, ವ್ಯಾಮೋಹವಿಲ್ಲದ ಬದುಕು ಹಸಿರಿಲ್ಲದ ಬರಡು ನೆಲದಂತೆ ನಿಷ್ಪ್ರಯೋಜಕ. ಇಂದು ನಿಮ್ಮ ಶೃಂಗಾರ ನೆರೆ ಬಂದ ತೊರೆಯ ಹಾಗೆ ಉಕ್ಕಿ ಹರಿಯುತ್ತಿದೆ. ಉಕ್ಕಿ ಹರಿಯುತ್ತಿರುವ ಆ ಶೃಂಗಾರದ ತೊರೆ ನಿನ್ನ ಸನ್ನಿಧಿಯಲ್ಲಿ ಶಾಂತವಾಗಬೇಕು. ಎಲ್ಲ ಬರೀ ಬಡಿವಾರ. ಬಡಿವಾರ? ಹಾಗೆಂದರೆ ನೀನು ನನ್ನ ಪ್ರಾಣ, ನನ್ನ ಸರ್ವಸ್ವ. ಅಹುದೇ? ಹಾಗಾದರೆ ನನ್ನ ಪುತ್ರ ಭರತ? ಭರತ ನನ್ನ ಜೀವ. ಸುಳ್ಳು. ದೇವಿ, ಈ ಅನುಮಾನ ನಿನಗೇಕೆ ಬಂತು? ನನ್ನ ಪುತ್ರ ಭರತ ಕೇಕೆಯಿ ರಾಜ್ಯಕ್ಕೆ ಹೋಗಿ ಎಷ್ಟು ಕಾಲವಾಯಿತು. ಅವನನ್ನು ನೋಡುವ ಆಸೆ ನಿಮಗಿಲ್ಲವೇ ಪ್ರಭು? ನೋಡುವ ಆಸೆ ಯಾರಿಗೆ ಇರುವುದಿಲ್ಲ. ಭರತ ತನ್ನ ತಾತನ ಮನೆಯಲ್ಲಿ ಆನಂದವಾಗಿದ್ದಾನೆ. ಅವನನ್ನೇಕೆ ಅಡ್ಡಿಪಡಿಸಬೇಕು? ಆದರೆ ನನಗೆ ನನ್ನ ಪುತ್ರನನ್ನು ನೋಡುವ ಆಸೆಯಾಗುತ್ತಿದೆ.
ಯಾವ ತಾಯಿಗೆ ತಾನೇ ತನ್ನ ಪುತ್ರನನ್ನು ನೋಡುವ ಆಸೆ ಇರುವುದಿಲ್ಲ? ಮಾತು ಮರೆಸಬೇಡಿ ಪ್ರಭು. ದೇವಿ, ಅದಕ್ಕೆ ಇಷ್ಟೊಂದು ಭಾವಾವೇಶವೇ? ನಿನ್ನ ಕೋಪದ ಅನುಭವ ನನಗಿದೆ ದೇವಿ. ಭರತನನ್ನು ಯಾವಾಗ ಬೇಕಾದರೂ ಕರೆಸಿಕೊಳ್ಳಬಹುದು. ಆದರೆ ಬಯಕೆಯಿಂದ ಬಾಯಾರಿ ಬಂದಿರುವ ಈ ಬಡಪಾಯಿಯನ್ನು ಕಡೆಗಣಿಸಬೇಡ. ಈ ನಿನ್ನ ಸುಕೋಮಲವಾದ ಭಾವಬಂಧನದ ವಾಕ್ಯವನ್ನು ಕರುಣಿಸು. ವಿಶ್ವಾಮಿತ್ರ ಮುನೀಂದ್ರರಿಗೆ ಪ್ರಣಾಮಗಳು. ದೇವೇಂದ್ರ, ಏನಿದು ನಿನ್ನ ಉದ್ದಟತನ? ಕ್ಷಮಿಸಿ ಮುನೀಂದ್ರ, ಕೋಪವೇಕೆ? ನಾವೆಂದೂ ನಿಮ್ಮ ವಿಷಯದಲ್ಲಿ ಅಪಚಾರ ಮಾಡಿಲ್ಲ. ದಯಮಾಡಿ ಸ್ವರ್ಗದ ಆತಿಥ್ಯವನ್ನು ಸ್ವೀಕರಿಸಿ. ನಿನ್ನ ಆತಿಥ್ಯವನ್ನು ಸ್ವೀಕರಿಸಲು ನಾವಿಲ್ಲಿಗೆ ಆಗಮಿಸಿಲ್ಲ. ನಿನ್ನ ಉದ್ದಟತನಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಲು ಆಗಮಿಸಿದ್ದೇವೆ. ಏನಾಯಿತು ಮುನೀಂದ್ರ? ನಾನಾವ ಅಪರಾಧ ಮಾಡಿದೆ? ಮಾಡಬೇಕಾಗಿರುವ ಅಪರಾಧಗಳನ್ನೆಲ್ಲ ಮಾಡಿ ಈಗ ನಾನೇನು ಮಾಡಿದೆ ಎಂದು ಅಮಾಯಕನಂತೆ ನಟಿಸಬೇಡ. ನಾನು ನನ್ನ ತಪೋಬಲವನ್ನೆಲ್ಲ ದಾರಿ ಎರೆದು ತ್ರಿಶಂಕು ಮಹಾರಾಜನನ್ನು ಸಶರೀರನಾಗಿ ಸ್ವರ್ಗಕ್ಕೆ ಕಳುಹಿಸಿದರೆ ನೀನು ನಿನ್ನ ದರ್ಪ ದುರಹಂಕಾರಗಳಿಂದ ಅವನನ್ನು ಸ್ವರ್ಗದಿಂದ ದೂಡಿದ್ದೀಯೆ. ನನ್ನ ತಪಶಕ್ತಿಗೆ ಅವಮಾನ ಮಾಡಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೀನೇ ನಿನ್ನ ಸ್ವರ್ಗಾಧಿಪತ್ಯದಿಂದ ಚ್ಯುತನಾಗುವಂತೆ ಮಾಡುತ್ತೇನೆ ದೇವೇಂದ್ರ. ಮನ್ನಿಸಿ ಮುನೀಂದ್ರ, ಆಕ್ರೋಶವನ್ನು ಬಿಟ್ಟು ಶಾಂತರಾಗಿ. ನಿಮ್ಮಂತಹ ಮಹಾತ್ಮರನ್ನಾಗಲಿ ನಿಮ್ಮ ತಪಶಕ್ತಿಯನ್ನಾಗಲಿ ಅಪಮಾನಿಸುವ ಅಲ್ಪ ನಾನಲ್ಲ. ಆ ಉದ್ದೇಶವು ನನಗಿಲ್ಲ. ಹಾಗಿದ್ದರೆ ನನ್ನ ತಪಶಕ್ತಿಯ ಅರಿವಿದ್ದರೂ ತ್ರಿಶಂಕು ಮಹಾರಾಜನಿಗೆ ಸ್ವರ್ಗದ ಪ್ರವೇಶವನ್ನು ನಿರಾಕರಿಸಿ ಏಕೆ ದೂಡಿಬಿಟ್ಟೆ? ಮುನೀಂದ್ರ, ನೀವು ನನ್ನನ್ನು ತಪ್ಪು ತಿಳಿದಿದ್ದೀರಿ. ದೇವಲೋಕದ ನಿಯಮಗಳು ನಿಮಗೆ ತಿಳಿದಿಲ್ಲವೇ? ದೇವಲೋಕದ ಅಧಿಪತಿಯಾಗಿರುವ ನಾನು ಈ ನಿಯಮಗಳಿಗೆ ಬದ್ಧಿತನಾಗಬೇಕಾಗಿರುವುದು ನನ್ನ ಧರ್ಮವಲ್ಲವೇ? ಈಗ ತ್ರಿಶಂಕು ಮಹಾರಾಜನು ಸಶರೀರನಾಗಿ ಸ್ವರ್ಗ ಪ್ರವೇಶಕ್ಕೆ ಅವಕಾಶ ನೀಡಿದರೆ ಮುಂದೆ ಇಲ್ಲಿಯ ನಿಯಮಗಳನ್ನೆಲ್ಲ ಮೀರಿ ಭೂಲೋಕದವರು ಯಾರದೋ ಬಲದಿಂದ ಸ್ವರ್ಗ ಪ್ರವೇಶ ಮಾಡತೊಡಗಿದರೆ ದೇವಲೋಕದ ಪಾವಿತ್ರ್ಯತೆ ಉಳಿಯುವುದೇ? ಅಂದರೆ ತ್ರಿಶಂಕು ಮಹಾರಾಜನು ಸಶರೀರನಾಗಿ ಸ್ವರ್ಗವನ್ನು ಪ್ರವೇಶ ಮಾಡಿದರೆ ಸ್ವರ್ಗದ ಪಾವಿತ್ರತೆ ಹಾಳಾಗುತ್ತದೆ ಎಂದು ಅರ್ಥವೇ? ನನ್ನ ತಪಸ್ಸಿನ ಗೌರವಕ್ಕಿಂತ ನಿನ್ನ ಸ್ವರ್ಗದ ಪಾವಿತ್ರತೆಯೇ ಮುಖ್ಯವಾದರೆ ನಿನ್ನ ಸ್ವರ್ಗದ ಕೊಡವೆಯೇ ಬೇಡ. ಈ ವಿಶ್ವಾಮಿತ್ರನ ತಪಶಕ್ತಿ ಏನೆಂಬುದನ್ನು ಇಡೀ ಜಗತ್ತಿಗೆ ತೋರಿಸಿಕೊಡುತ್ತೇನೆ. ನನ್ನ ತಪಶಕ್ತಿಯನ್ನೆಲ್ಲ ದಾರೆ ಎರೆದು ತ್ರಿಶಂಕು ಮಹಾರಾಜನಿಗೆ ಪ್ರತಿ ಸ್ವರ್ಗವನ್ನು ಸೃಷ್ಟಿಸುತ್ತೇನೆ. ಆ ನನ್ನ ಸ್ವರ್ಗದ ಮುಂದೆ ಈ ನಿನ್ನ ಸ್ವರ್ಗ ತೃಣಕ್ಕೆ ಸಮಾನವಾಗುವಂತೆ ಮಾಡುತ್ತೇನೆ ದೇವೇಂದ್ರ. ಮುನೀಂದ್ರ, ನೀವು ಒಂದಲ್ಲ ಹಲವು ಸ್ವರ್ಗಗಳನ್ನೇ ಸೃಷ್ಟಿಸಿ, ನನಗೆ ಅದರ ಚಿಂತೆ ಇಲ್ಲ. ನಿಯಮಗಳನ್ನೆಲ್ಲ ಮೀರಿ ತ್ರಿಶಂಕು ಸಶರೀರನಾಗಿ ಸ್ವರ್ಗ ಪ್ರವೇಶಿಸುವುದು ತಪ್ಪಿತಲ್ಲ. ಈ ಸ್ವರ್ಗದ ಪ್ರತಿಷ್ಠೆ ಉಳಿಯಿತಲ್ಲ, ಅಷ್ಟೇ ಸಾಕು.
ಮುನೀಂದ್ರ, ನಾನು ಈಗ ಸ್ವರ್ಗಲೋಕವನ್ನು ಪ್ರವೇಶಿಸಬಹುದಲ್ಲವೇ? ನಿಮ್ಮ ಶಕ್ತಿಗೆ ಹೆದರಿ ಆ ದೇವೇಂದ್ರ ನಾನು ಸ್ವರ್ಗಲೋಕಕ್ಕೆ ಪ್ರವೇಶಿಸಲು ಅನುಮತಿ ಕೊಟ್ಟನೆ? ಇಲ್ಲ ಮಹಾರಾಜ, ದೇವಲೋಕದ ನಿಯಮಗಳು ಅದಕ್ಕೆ ಅವಕಾಶ ನೀಡುವುದಿಲ್ಲವಂತೆ. ನೀನು ಸಶರೀರನಾಗಿ ಸ್ವರ್ಗಲೋಕವನ್ನು ಪ್ರವೇಶಿಸಿದರೆ ಅದು ಸ್ವರ್ಗಲೋಕದ ಪಾವಿತ್ರತೆಯನ್ನು ಹಾಳು ಮಾಡುವಂತೆ. ಅದಕ್ಕಾಗಿ ಆ ಸ್ವರ್ಗಲೋಕದ ಸಹವಾಸವೇ ಬೇಡವೆಂದು ತೀರ್ಮಾನಿಸಿದ್ದೇನೆ. ಮುನೀಂದ್ರ, ಹಾಗಾದರೆ ನನ್ನ ಬಯಕೆ ಸಫಲವಾಗುವುದಿಲ್ಲವೇ? ನಿಮ್ಮ ತಪಸ್ಸಿನ ಶಕ್ತಿ ನಿರರ್ಥಕವೇ? ಈ ವಿಶ್ವಾಮಿತ್ರನ ತಪಶಕ್ತಿ ನಿರರ್ಥಕವಾದ ಕ್ಷಣ ಇಡೀ ಬ್ರಹ್ಮಾಂಡವೇ ಸಿಡಿದು ಚೂರಾಗುವುದಿಲ್ಲ. ಚಿಂತಿಸಬೇಡ. ನೀನು ನಿನ್ನ ಅಭಿಲಾಷೆಯಂತೆಯೇ ಈ ನಿನ್ನ ಮರ್ತ್ಯ ಶರೀರದೊಂದಿಗೆ ಸ್ವರ್ಗ ಭೋಗಗಳನ್ನು ಅನುಭವಿಸುತ್ತೀ. ಈ ವಿಶ್ವಾಮಿತ್ರ ಕೊಟ್ಟ ಮಾತನ್ನೆಂದೂ ತಪ್ಪುವುದಿಲ್ಲ. ನಿನಗೆ ಮೇಲಿನ ಸ್ವರ್ಗವೂ ಬೇಡ, ಕೆಳಗಿನ ಈ ಭೂಮಿಯೂ ಬೇಡ. ಇಲ್ಲೇ ಈ ಅಂತರಿಕ್ಷದಲ್ಲೇ ಪ್ರತಿ ಸ್ವರ್ಗವನ್ನು ಸೃಷ್ಟಿಸಿಕೊಡುತ್ತೇನೆ. ಮಹಾರಾಜ, ಈ ವಿಶ್ವಾಮಿತ್ರ ತನ್ನ ತಪಶಕ್ತಿಯಿಂದ ನಿರ್ಮಿಸಿದ ಪ್ರತಿ ಸ್ವರ್ಗ ಮುಂದೆ ಇದು ತ್ರಿಶಂಕು ಸ್ವರ್ಗವೆಂದೇ ವಿಖ್ಯಾತವಾಗುತ್ತದೆ. ಈ ಸ್ವರ್ಗಕ್ಕೆ ನೀನೇ ದೊರೆ, ನೀನೇ ಇಂದ್ರ. ಮೇಲಿನ ಸ್ವರ್ಗಲೋಕದಲ್ಲಿರುವುದೆಲ್ಲವೂ ಇಲ್ಲಿಯೂ ಇದೆ. ಈ ಸ್ವರ್ಗ ಸುಖ ಭೋಗಗಳನ್ನು ನೀನು ಅನುಭವಿಸು, ಆನಂದಿಸು. ತ್ರಿಶಂಕು ಮಹಾರಾಜ, ಈ ವಿಶ್ವಾಮಿತ್ರ ತನ್ನ ತಪಶಕ್ತಿಯಿಂದ ನಿರ್ಮಿಸಿದ ಈ ಸ್ವರ್ಗಕ್ಕೆ ನೀನೇ ಅಧಿಪತಿ. ಸ್ವರ್ಗದ ಸುಖ ಭೋಗಗಳನ್ನು ಅನುಭವಿಸು, ಆನಂದಿಸು. ಕೃತಾರ್ಥನಾದ ಕೌಶಿಕ ಮುನೀಂದ್ರ, ಇನ್ನೇಕೆ ತಡ, ಸಿಂಹಾಸನವನ್ನು ಅಲಂಕರಿಸು. ಬ್ರಹ್ಮರ್ಷಿ ವಿಶ್ವಾಮಿತ್ರರ ಛಲವೆಂದರೆ ಛಲ. ಅವರು ಸ್ವರ್ಗದ ನಿಯಮಗಳಿಗೂ ಮನ್ನಣೆ ನೀಡಿದರು. ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡರು. ತ್ರಿಶಂಕು ಮಹಾರಾಜರಿಗೆ ಪ್ರತಿ ಸ್ವರ್ಗವನ್ನೇ ನಿರ್ಮಿಸಿದ್ದು ಅದ್ಭುತವಲ್ಲವೇ? ಹೌದು ದೇವಿ, ಅದ್ಭುತವೇ. ಆದರೆ ಆ ಅದ್ಭುತ ಕಾರ್ಯವನ್ನು ಮಾಡಿದ ಅದೇ ವಿಶ್ವಾಮಿತ್ರ ಮುನಿಗಳು ತ್ರಿಶಂಕು ಮಹಾರಾಜರ ಪುತ್ರ ಹರಿಶ್ಚಂದ್ರರ ರಾಜಕೋಶಗಳನ್ನು ದಾನವಾಗಿ ಪಡೆದು ಬಿಟ್ಟರು. ದೇವಿ, ಮನ್ನಿಸಬೇಕು. ಮಹಾರಾಣಿ ಕೌಸಲ್ಯ ದೇವಿಯವರು ತಮ್ಮನ್ನು ಕೂಡಲೇ ಬರಲು ತಿಳಿಸಿದ್ದಾರೆ. ದೇವಿ, ರಾಜ ಹರಿಶ್ಚಂದ್ರರ ಕಥೆಯನ್ನು ನಾನು ಇನ್ನೊಮ್ಮೆ ತಿಳಿಸುತ್ತೇನೆ. ನೀನು ಹೋಗಿ ಮಾತೆಯವರನ್ನು ಕಾಣು. ಹಾಗೇ ಆಗಲಿ ಸ್ವಾಮಿ. ಅಮೃತ ಕುಡಿದು ಅಮರನೆಂಬ ಅಹಂಕಾರದಿಂದ ಮೆರೆಯುತ್ತಿರುವ ಸುರಾಧಮ, ಏಕೆ ನನ್ನನ್ನು ಕಂಡೊಡನೆ
ರೆಕ್ಕೆ ಕತ್ತರಿಸಿದ ಹಕ್ಕಿಯಂತೆ ಹೋರಾಡಲು ಉತ್ಸಾಹವೇ ಇಲ್ಲದೆ ನಿಂತಿರುವೆಯಲ್ಲ. ಎಲೈ ನೀಚ, ದೇವತೆಗಳ ಎದುರು ರಾವಣ ಬರುವುದು ಒಂದೇ, ಸೂರ್ಯ ಚಂದ್ರ ಎದುರು ರಾಹು ಕೇತುಗಳು ಬರುವುದು ಒಂದೇ. ಗ್ರಹಣ ಹಿಡಿದ ಸೂರ್ಯನಂತೆ ಏಕೆ ನಿಂತಿರುವೆ? ನೆನಪಿಸಿಕೋ ನಿನ್ನ ಶಸ್ತ್ರಾಸ್ತ್ರಗಳನ್ನು, ಪ್ರಯೋಗಿಸು ಈ ರಾವಣನ ಮೇಲೆ. ಲಂಕಾಧೀಶ್ವರ ರಾವಣ, ಅಮರಲೋಕದ ಒಡೆಯ ದೇವೇಂದ್ರನೇ ನಿನಗೆ ಶರಣಾದ ಮೇಲೆ, ಸ್ವರ್ಗವನ್ನು ನಿನಗೆ ಒಪ್ಪಿಸಿ ಜೈಕಾರ ಹೇಳಿದ ಮೇಲೆ ನಾನು ನಿನ್ನೊಡನೆ ಯುದ್ಧ ಮಾಡುವುದರಲ್ಲಿ ಅರ್ಥವಿಲ್ಲ. ನಿನ್ನ ಬಲಾಪರಾಕ್ರಮಕ್ಕೆ ನಾನು ಸೋತೆನೆಂದು ಹೇಳಿ ನಿನಗೆ ಜೈಕಾರ ಹಾಕುತ್ತೇನೆ. ಕೂಡುದು ಅಮೃತವನ್ನು ಕುಡಿದು ಮರಣವನ್ನು ಗೆದ್ದಿರುವ ನೀನು ನನ್ನೊಡನೆ ಯುದ್ಧ ಮಾಡಲು ಹೆದರುವ ನಿನ್ನಂತ ಹೇಡಿಯನ್ನು ನೋಡಿದರೆ ನನಗೆ ಅಸಹ್ಯವಾಗುತ್ತಿದೆ. ಎಲೈ ಸುರಾಧಮ, ಯೋಚಿಸು. ಯುದ್ಧವೇ ಮಾಡದೆ ಸೋಲೊಪ್ಪಿಕೊಳ್ಳುವ ನಿನ್ನಂಥವನಿಂದ ಇಡೀ ಸುರಲೋಕವೇ ಅಪಮಾನದಿಂದ ತಲೆ ತಗ್ಗಿಸುವಂತಾಗುತ್ತದೆ. ಏನು ಒಲವಿದ್ದಷ್ಟು ಯುದ್ಧ ಮಾಡಿ ನನ್ನಲ್ಲಿ ಸೋಲನ್ನು ಒಪ್ಪಿಕೊಳ್ಳುವಿಯಾ? ಅಥವಾ ನನ್ನನ್ನು ಕಂಡೊಡನೆ ಹೆದರಿ ಓಡಿದ ಅಂಜು ಪುರುಗ ಎಂಬ ಅಪಹಾಸ್ಯಕ್ಕೆ ಈಡಾಗಿ ಅವಮಾನಿತನಾಗುವೆಯಾ? ಹೇಳು. ಆಯಿತು, ನಿನ್ನ ಈ ಕಟು ಮಾತುಗಳನ್ನು ಕೇಳಿ ದುಃಖಿಸುವುದಕ್ಕಿಂತ ನಿನ್ನೊಡನೆ ಯುದ್ಧ ಮಾಡುವುದೇ ಲೇಸು. ಎದುರಿಸು ನನ್ನ ಅಸ್ತ್ರ ಪ್ರಯೋಗವನ್ನ. ಸುರಾಧಮ, ನಿನ್ನ ಅಸ್ತ್ರಗಳೆಲ್ಲವೂ ನಾಶವಾದವು. ಪ್ರಯೋಗಿಸು. ಹೇಡಿ ಓಡಿ ಹೋದ ಸುರಾಧಮ. ದೀರ್ಘ ಸುಮಂಗಲಿ ಬಾ. ಮಾತೆ, ನನ್ನನ್ನು ಬರ ಹೇಳಿದ ಕಾರಣವೇನು? ಸೀತೆ, ಈ ಸುಮಂಗಲಿಗೆ ನಿನ್ನ ಕೈಯಿಂದಲೇ ದಾನ ಕೊಡಿಸಬೇಕು ಎನಿಸಿತು. ಅದಕ್ಕಾಗಿ ಕರೆಸಿಕೊಂಡೆ. ಈ ಆಭರಣಗಳನ್ನು ಮಾತೆಗೆ ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದೆವು.
ಅಖಂಡ ಸೌಭಾಗ್ಯವತಿಯಾಗಿ ಸತ್ಪುತ್ರರ ಮಾತೆಯಾಗು. ಮಹಾರಾಣಿಯವರೇ, ನಿಜವಾಗ್ಲೂ ಈ ನಿಮ್ಮ ಸೊಸೆ ನಿಮ್ಮ ಅರಮನೆಯ ಭಾಗ್ಯದೇವತೆ. ನನಗಿನ್ನು ಹೋಗಿ ಬರಲು ಅಪ್ಪಣೆ ಕೊಡಿ ತಾಯಿ. ಆಯಿತು ತಾಯಿ, ಹೋಗಿ ಬನ್ನಿ. ನಿಮ್ಮ ಆಶೀರ್ವಾದವು ಸದಾ ನಮ್ಮ ಮೇಲೆ ಹೀಗೇ ಇರಲಿ. ಮಾತೆ, ಈ ಸುಮಂಗಳಿಗೆ ನನ್ನಿಂದ ದಾನ ಕೊಡಿಸಿದ ಕಾರಣವೇನು? ಸೀತೆ, ಈ ಸೌಭಾಗ್ಯವತಿಯ ಹಾರೈಕೆಯಿಂದ ನಮ್ಮ ಸೌಭಾಗ್ಯವು ಸುರಕ್ಷಿತವಾಗಿರಬೇಕೆಂಬುದೇ ನನ್ನ ಆಸೆ. ಬಹಳ ವರ್ಷಗಳಿಂದ ಈ ರೂಢಿಯನ್ನು ನಾನು ಪಾಲಿಸಿಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ಇದನ್ನು ನೀನು ಮುಂದುವರಿಸಿಕೊಂಡು ಹೋಗಬೇಕೆಂಬುದೇ ನನ್ನ ಆಸೆ. ಸಜ್ಜನರ ಹರಿಕೆ ನಮ್ಮನ್ನು ಕಾಯುತ್ತಿದೆ ಎಂದು ನನಗೂ ಗೊತ್ತು. ಆದರೆ ಏನು ಸೀತೆ, ಸಂಕೋಚ ಪಡಬೇಡ, ಕೇಳು. ನೀವು ನಿತ್ಯ ಧರಿಸುತ್ತಿದ್ದ ಆಭರಣಗಳನ್ನೆಲ್ಲ ಆ ಸುಮಂಗಳಿಗೆ ಕೊಟ್ಟು ಬಿಟ್ಟರಲ್ಲ, ಏಕೆ ಮಾತೆ? ಅರಮನೆಯಲ್ಲಿ ಬೇರೆ ಆಭರಣಗಳು ಇರಲಿಲ್ಲವೇ? ಅವೇ ಬೇಕು ಎಂದು ಆಕೆ ಏನಾದರೂ ಆಸೆಯಿಂದ ಕೇಳಿದಳೆ? ಇಲ್ಲ ಸೀತೆ, ಈ ಸುಭಿಕ್ಷ ನಾಡಿನಲ್ಲಿ ಆಸೆಯಿಂದ ಬೇಡುವ ದೀನರು ಯಾರೂ ಇಲ್ಲ. ಹಾಗಾದರೆ ನಿಮ್ಮ ಒಡವೆಗಳನ್ನು ಏಕೆ ಕೊಟ್ಟಿರಿ? ನೀವು ನಿರಾಭರಣೆ ಆಗಿರುವುದನ್ನು ಕಂಡು ನನಗೇಕೋ ಧರಿಸಿ ಆನಂದ ಪಡಬೇಕು ಎಂಬ ಮನಸ್ಸೇ ಇಲ್ಲದಿದ್ದ ಮೇಲೆ ಆ ಆಭರಣಗಳು ಏಕೆ ಬೇಕು? ಏಕೆ ಮಾತೆ, ಏನಾಯಿತು? ಇಂಥ ನಿರಾಸಕ್ತಿ ಏಕೆ? ಮಾತೆ, ಆ ಪ್ರಶ್ನೆ ನಾನು ಕೇಳಬಾರದಿತ್ತೇನು? ನನ್ನ ಪ್ರಶ್ನೆಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿ. ಕ್ಷಮಿಸುವಂಥ ತಪ್ಪು ನೀನೇನು ಮಾಡಿಲ್ಲ ಸೀತೆ. ನನ್ನ ಅಂತರಂಗದಲ್ಲಿರುವ ಸಂಕಟವನ್ನು ನಿನ್ನ ಬಳಿ ಹೇಳಿಕೊಂಡು ನಿನ್ನ ಮನಸ್ಸನ್ನು ನೋಯಿಸಲು ನನಗೆ ಇಷ್ಟವಿಲ್ಲ. ನಾನು ನಿಮಗೆ ಅನ್ಯಳಾದೇನೆ? ಈಗ ನನ್ನ ಪಾಲಿಗೆ ನೀವೇ ನನ್ನ ಮಾತೆ. ನಿಮ್ಮ ನೋವು ನನ್ನದಲ್ಲವೇ? ಹತ್ತಿರದವರೊಂದಿಗೆ ಹಂಚಿಕೊಂಡರೆ ಹೃದಯ ಹಗುರವಾಗುತ್ತದೆ ಅಲ್ಲವೇ? ನಿನ್ನ ಮಾತು ನಿಜ. ನನ್ನ ಭಾವನೆಗಳನ್ನು ನಿನ್ನೊಂದಿಗೆ ಹಂಚಿಕೊಳ್ಳದೆ ಇನ್ನಾರೊಂದಿಗೆ ಹಂಚಿಕೊಳ್ಳಲಿ? ಹೆಣ್ಣಾದವಳು ವಸ್ತ್ರ ಆಭರಣಗಳನ್ನು ಹಾಕಿ ಅಲಂಕರಿಸಿಕೊಳ್ಳುವುದು ಯಾರಿಗಾಗಿ? ತನಗಾಗಿಯೇ? ತಾನೊಬ್ಬಳೇ ಕನ್ನಡಿ ಮುಂದೆ ನಿಂತು ಆನಂದ ಪಡಲೆ? ಇಲ್ಲ ಮಾತೆ, ಬೇರೆಯವರು ನಮ್ಮ ಅಲಂಕಾರವನ್ನು ಕಂಡು ಆನಂದ ಪಡಬೇಕು. ಬೇರೆಯವರೇ? ಯಾರು ಬೇರೆಯವರು? ಈ ಸಖಿಯರೇ? ಆ ಸೇವಕರೇ? ಅವರು ಆನಂದಿಸಲು ಅಲಂಕರಿಸಿಕೊಳ್ಳಬೇಕೆ? ಎಲ್ಲರೂ ಸಂತೋಷ ಪಡಬಹುದು, ಆದರೆ ನಮ್ಮ ಹೃದಯಕ್ಕೆ ಹತ್ತಿರವಾದ ಹೃದಯೇಶ್ವರ ಕಂಡು ಆನಂದ ಪಟ್ಟರೆ ಆಗಲೇ ಹೆಣ್ಣಿನ ಜೀವನಕ್ಕೆ ತಂಪು. ನಿಜ, ನಿನ್ನ ಮಾತು ನಿಜ ಸೀತೆ. ಆದರೆ ನಿಮ್ಮ ಮಹಾರಾಜರಿಗೆ ನನ್ನ ಅಂತಃಪುರದ ದಾರಿಯೇ ಮರೆತು ಹೋಗಿದೆ. ನಾನು ಯಾರಿಗಾಗಿ ಅಲಂಕರಿಸಿಕೊಳ್ಳಲಿ? ಜೊತೆಗೆ ನಾನು ವಯಸ್ಸಾದ ಮುದುಕಿ. ಆಭರಣಗಳನ್ನಿಟ್ಟುಕೊಂಡು ನಾನೇನು ಮಾಡಲಿ? ಮಾತೆ, ಮಹಾರಾಜರು ಅಷ್ಟು ನಿರ್ದಯರೇ? ಇಲ್ಲ ಇಲ್ಲ, ನಾನು ಮಹಾರಾಜರನ್ನು ದೂರುತ್ತಿರುವೆನೆಂದುಕೊಳ್ಳಬೇಡ.
ಅವರೇ ನನ್ನ ಪಾಲಿನ ದೇವರು. ರಾಮನ ತಂದೆ ಕೆಟ್ಟವರು ಎಂದು ಹೇಳಿ ನಾನಾವ ನರಕಕ್ಕೆ ಹೋಗಲಿ? ನೀನು ನನ್ನ ಪುತ್ರ ರಾಮ ಅಗಲದೆ ಸದಾ ಜೋಡಿ ಹಕ್ಕಿಯ ಹಾಗೆ ಸಂತೋಷವಾಗಿರಬೇಕೆಂಬುದೇ ನನ್ನ ಆಸೆ. ಮಾತೆ, ನನ್ನನ್ನು ಕ್ಷಮಿಸಿ. ಕಿರಿಯ ರಾಣಿಯ ವ್ಯಾಮೋಹದಲ್ಲಿ ಮಹಾರಾಜರು ನಿಮ್ಮನ್ನು, ಸುಮಿತ್ರಾ ಮಾತೆಯವರನ್ನು ಕಡೆಗಣಿಸಿರುವರೆಂದು ನನಗೆ ಅರ್ಥವಾಗುತ್ತದೆ. ನಿಮ್ಮ ಮನಸ್ಸಿನ ಕೋಲಾಹಲವನ್ನು ನಾನು ಊಹೆ ಮಾಡಬಲ್ಲೆ. ಬಿಡು ಸೀತೆ, ನೀನೇಕೆ ನೊಂದುಕೊಳ್ಳುತ್ತೀಯೆ? ನಮಗೆ ಸಿಗದ ಈ ಭಾಗ್ಯವು ಕೈಗಾದರೂ ದೊರೆಯುತ್ತಲ್ಲ ಎಂದು ಸಂತೋಷ ಪಡುವುದೇ ಒಳ್ಳೆಯದು. ಗುಣವಂತನಾದ ಪುತ್ರ, ಗುಣವತಿಯಾದ ಸೊಸೆ ನೀನಿರುವಾಗ ನನ್ನ ಪಾಲಿಗೆ ಅದೇ ಮಹಾಭಾಗ್ಯ. ಬಾಹುಗಳು ಇಷ್ಟು ಹೊತ್ತಾದರೂ ಮಂಚ ಬಿಟ್ಟು ಇಳಿದಿಲ್ಲ. ಹೀಗೆ ಬಿಟ್ಟರೆ ಮತ್ತೆ ನಿದ್ರೆ ಹೋಗಿಬಿಟ್ಟಾರು. ಛೇ, ಎಷ್ಟು ಸಲ ಎಚ್ಚರ ಹೇಳಿದರೂ ಕೇಳುವುದಿಲ್ಲ. ಹೆತ್ತ ಮಗನ ಭವಿಷ್ಯದ ಬಗ್ಗೆ ಯೋಚಿಸುವುದೇ ಇಲ್ಲವಲ್ಲ. ಏಕೆಂತ ಮಂಕುತನ ಇವರಿಗೆ? ಮಹಾರಾಣಿ, ಮಹಾರಾಣಿ, ನಾನೇನು ನಿದ್ರಿಸುತ್ತಿಲ್ಲ ಮಂತ್ರೆ. ಇತ್ತೀಚೆಗೆ ಮಹಾರಾಣಿಯವರು ಹಗಲಲ್ಲೇ ನಿದ್ರೆ ಮಾಡುವುದು ಮಾತ್ರವಲ್ಲದೆ ಕಣ್ಣು ಬಿಟ್ಟುಕೊಂಡೇ ನಿದ್ರಿಸುವುದನ್ನು ಅಭ್ಯಾಸ ಮಾಡಿರುವಂತಿದೆಯಲ್ಲ. ಹಾಸ್ಯ ಮಾಡಬೇಡ ಮಂತ್ರೆ. ಅರಮನೆಯಲ್ಲಿ ಎಲ್ಲರೂ ನನ್ನನ್ನು ಹಾಸ್ಯ ಮಾಡುತ್ತಾರೆ. ನಾನು ಯಾರಿಗೆ ಹಾಸ್ಯ ಮಾಡಲಿ ಮಹಾರಾಣಿ? ಸಹೋದರಿ ಸೀತೆ, ಸೀತೆ, ಸಹೋದರಿ ಸೀತೆ, ನಿನ್ನನ್ನು ಎಲ್ಲೆಲ್ಲಿ ಹುಡುಕುವುದು? ಇರುವಲ್ಲಿ ಹುಡುಕದೆ ಎಲ್ಲೆಲ್ಲೋ ಹುಡುಕಿದರೆ ಅದು ನನ್ನ ತಪ್ಪೆ? ಹೂ ಬಿಡಿಸುತ್ತಿರುವ ನಿನ್ನನ್ನು ನೋಡುತ್ತಿದ್ದರೆ ನಮ್ಮ ಮಿಥಿಲಾ ನಗರ ನೆನಪಿಗೆ ಬರುತ್ತದೆ. ಮಿಥಿಲಾ ನಗರವೇನು? ಅಯೋಧ್ಯೆಯಲ್ಲಿ ಹೂ ಬಿಡಿಸುವುದು, ಮಾಲೆ ಮಾಡಿ ನನ್ನ ಸ್ವಾಮಿಗೆ ಅರ್ಪಿಸುವುದು ನನಗೆ ಪ್ರಿಯವಾದ ಕಾರ್ಯ. ಅಲ್ಲಿ ಮೂರ್ತಿ ರೂಪದಲ್ಲಿದ್ದ ನಿನ್ನ ಸ್ವಾಮಿ ಇಲ್ಲಿ ಸಾಕ್ಷಾತ್ ಆಗಿದ್ದಾರೆ ಅಲ್ಲವೇ? ಅಯ್ಯೋ, ಹೇಳಬೇಕಾದ ವಿಷಯವನ್ನೇ ಮರೆತು ಬಿಟ್ಟೆ. ಅದೇನು ಅಂತ ಮುಖ್ಯವಾದ ವಿಷಯ? ನಾವು ನಮ್ಮ ಸಹೋದರಿಯರಾದ ಮಾಂಡವಿ ಶ್ರುತಕೀರ್ತಿಗೆ ಕಳುಹಿಸಿದ ಪತ್ರಕ್ಕೆ ಉತ್ತರ ಬಂದಿದೆ. ಹೌದೇ? ನಮ್ಮ ಸೋದರಿಯರು ಕ್ಷೇಮವಾಗಿರುವವರು ತಾನೆ? ಓಹೋ, ಕ್ಷೇಮದಿಂದಿದ್ದಾರೆ. ಅವರು ನಮ್ಮ ಮತ್ತು ನಮ್ಮವರ ಕ್ಷೇಮದ ಬಗ್ಗೆ ವಿಚಾರಿಸಿದ್ದಾರೆ. ಉರ್ಮಿಳೆ, ನಿನ್ನ ಮಾತನ್ನು ಕೇಳುತ್ತಿದ್ದರೆ ನಮ್ಮ ಸೋದರಿಯರು ಕಣ್ಣೆದುರಗೇ ಇರುವರೆಂಬ ಭಾವನೆ ಬರುತ್ತಿದೆ. ಅಷ್ಟೇ ಅಲ್ಲ ಸಹೋದರಿ,
ಅವರು ಇನ್ನೊಂದು ಕೌತುಕದ ವಿಷಯವನ್ನು ಬರೆದಿದ್ದಾರೆ. ಕೌತುಕದ ವಿಷಯವೇ? ಬಾ, ಅಲ್ಲಿ ಕುಳಿತುಕೊಳ್ಳೋಣ. ಅದೇನೆಂದು ವಿವರವಾಗಿ ಹೇಳು. ಅದೇನು ಕೌತುಕದ ವಿಷಯ? ಭರತನ ಮಾತೆಯವರಾದ ಕೈಕೈ ಮಹಾರಾಣಿಯವರ ತಂದೆ ಅಶ್ವಪತಿ ಮಹಾರಾಜರ ವಿಷಯ. ಅಂದರೆ ಭರತನ ಪಿತಾಮಹರ ವಿಷಯ ಎಂದು ಹೇಳು. ಹೌದು ಸಹೋದರಿ. ಅಶ್ವಪತಿ ಮಹಾರಾಜರಿಗೆ ಪ್ರಾಣಿ, ಪಕ್ಷಿ ಮತ್ತು ಕೀಟಗಳ ಭಾಷೆಯೂ ತಿಳಿಯುವುದಂತೆ. ಸಹೋದರಿ ಸೀತೆ, ಏನನ್ನು ಯೋಚಿಸುತ್ತಿರುವೆ? ನನ್ನ ಮಾತುಗಳನ್ನು ಕೇಳಿ ನಿನಗೆ ಅಚ್ಚರಿಯಾಗಲಿಲ್ಲವೇ? ಅಷ್ಟೊಂದು ಅಚ್ಚರಿಯಾಗಲಿಲ್ಲ. ಏಕೆಂದರೆ ಕೆಲವರಿಗೆ ಪ್ರಾಣಿ, ಪಕ್ಷಿಗಳ ಭಾಷೆ ತಿಳಿಯುವ ಶಕ್ತಿ ಇರುವುದೆಂದು ನಮಗೂ ತಿಳಿದಿದೆ. ಮಹಾರಾಜ, ಪ್ರಾಣಿ ಪಕ್ಷಿಗಳ ಮಾತನ್ನು ಕೇಳಿ ತಿಳಿಯುವ ಅಪರೂಪದ ವಿದ್ಯೆಯನ್ನು ನಿನಗೆ ಉಪದೇಶಿಸಿರುವೆ. ಆದರೆ ಈ ವಿದ್ಯೆಯಿಂದ ಯಾರಿಗೂ ಯಾವ ಕೇಡು ಸಂಭವಿಸಬಾರದು. ಎಲ್ಲಾದರೂ ಉಂಟೆ ಮುನೀಂದ್ರ. ಕೇವಲ ಕುತೂಹಲಕ್ಕಾಗಿ ನಾನು ಈ ವಿದ್ಯೆಯನ್ನು ತಿಳಿದುಕೊಂಡನೇ ಹೊರತು ಇದರಿಂದ ಯಾರಿಗೂ ಯಾವ ಕೇಡನ್ನು ಬಯಸುವ ಯೋಚನೆ ನನ್ನಲ್ಲಿಲ್ಲ. ಹಾಗೆ ನನ್ನ ಇನ್ನೊಂದು ನಿಬಂಧನೆಯನ್ನು ನೀನು ಪಾಲಿಸಲೇಬೇಕು. ಹೇಳಿ ಮುನೀಂದ್ರ, ನಿಮ್ಮ ಯಾವುದೇ ನಿಬಂಧನೆಯನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. ಮಹಾರಾಜ, ನಿನಗೆ ಪ್ರಾಣಿ ಪಕ್ಷಿಗಳ ಭಾಷೆ ತಿಳಿದಿದೆ ಎಂದು ಯಾರಿಗೂ ತಿಳಿಯಬಾರದು. ಇಲ್ಲ ಗುರುದೇವ, ಖಂಡಿತವಾಗಿಯೂ ಇದನ್ನು ನಾನು ಯಾರಿಗೂ ತಿಳಿಸುವುದಿಲ್ಲ. ಯಾರಿಗೂ ಎಂದರೆ ನಿನ್ನ ಪತ್ನಿ, ಪುತ್ರರು, ಬಂಧು ಬಾಂಧವರು, ಮಿತ್ರರು ಯಾರಿಗೂ ತಿಳಿಯಬಾರದು. ಇಲ್ಲ, ತಿಳಿಸುವುದಿಲ್ಲ. ಎಂತಹುದೇ ಸಂದರ್ಭ ಬಂದರೂ ಕೂಡ ನಾನಿದನ್ನು ಯಾರಿಗೂ ತಿಳಿಸುವುದಿಲ್ಲ. ಒಂದು ವೇಳೆ ನೀನು ಈ ನಿಬಂಧನೆಯನ್ನು ಮೀರಿ ಯಾರಿಗಾದರೂ ತಿಳಿಸಿದರೆ ಮರಣ, ಕೂಡಲೇ ನಿನ್ನ ಮರಣ ಸಂಭವಿಸುತ್ತದೆ ಮಹಾರಾಜ. ಭಯವಾಗುತ್ತಿದೆಯೇ? ಮುನೀಂದ್ರ, ಈ ನಿಮ್ಮ ನಿಬಂಧನೆಯನ್ನು ಮೀರಿ ನನ್ನ ಪ್ರಾಣಕ್ಕೆ ಎರವಾಗುತ್ತೇನೆಯೇ? ಇಲ್ಲ, ಯಾವುದೇ ಸಂದರ್ಭದಲ್ಲಿಯೂ ನಿಮ್ಮ ಮಾತನ್ನು ಎಂದೆಂದಿಗೂ ನಾನು ಮೀರುವುದಿಲ್ಲ. ಆಗಲಿ, ಹೋಗಿ ಬಾ ಮಹಾರಾಜ, ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ ಗುರುದೇವ. ಹಾಸ್ಯ ಮಾಡಬೇಡ ಮಂಥರೆ. ಅರಮನೆಯಲ್ಲಿ ಎಲ್ಲರೂ ನನ್ನನ್ನು ಹಾಸ್ಯ ಮಾಡುತ್ತಾರೆ. ನಾನು ಯಾರಿಗೆ ಹಾಸ್ಯ ಮಾಡಲಿ ಮಹಾರಾಣಿ? ನಾನು ಎಂದಾದರೂ ನಿನ್ನನ್ನು ಹಾಗೆ ಭಾವಿಸಿದ್ದೇನಾ ಮಂಥರೆ? ನೀವು ಹೇಗೆ ಭಾವಿಸಿದರೂ ನನ್ನ ಆಕ್ಷೇಪವಿಲ್ಲ. ನೀವು ನನ್ನನ್ನು ಅಪಹಾಸ್ಯ ಮಾಡಿದರೂ ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ ಮಹಾರಾಣಿ. ಏಕೆಂದರೆ ನೀವು ನನ್ನ ಅಕ್ಕರೆಯ ಅಮೃತವನ್ನುಂಡು ಬೆಳೆದವರು. ಆದರೆ ಏನು ಮಾಡುವುದು, ಆ ಬ್ರಹ್ಮ ನನ್ನ ಹಣೆಯ ಮೇಲೆ ದಾಸಿ ಎಂದು ಆಳವಾಗಿ ಬರೆದು ಬಿಟ್ಟಿದ್ದಾನಲ್ಲ. ಹಾಗನ್ನಬೇಡ ಮಂಥರೆ. ನೀನು ದಾಸಿ ಅಲ್ಲ, ನನ್ನ ಮಾತೆ. ಗೊತ್ತಾಯಿತೆ? ನೀನೇ ನನ್ನ ಮಾತೆ. ನಿಮ್ಮ ಪ್ರೀತಿ ತುಂಬಿದ ಮಾತು ಕೇಳಿ ನಾನು ಸೋತೆ ಮಹಾರಾಣಿ. ಬನ್ನಿ, ಈ ದಿನ ನಾನೇ ನಿಮ್ಮ ತಲೆಗೆ ತೈಲ ಹಚ್ಚಿ ಅಭ್ಯಂಜನ ಮಾಡಿಸುತ್ತೇನೆ. ಕುಳಿತುಕೊಳ್ಳಿ. ಮಂಥರೆ, ನಿನ್ನ ಉಪಹಾರವಾಯಿತೆ? ನಿಮಗಿಂತ ಮೊದಲು ಎಂದಾದರೂ ಉಪಹಾರವಾಗಲಿ ಊಟವಾಗಲಿ ಮಾಡಿದ್ದೇನೆಯೇ? ಅಷ್ಟಕ್ಕೂ ಭರತನಿಲ್ಲದ ಮೇಲೆ ಊಟದಲ್ಲಾಗಲಿ ಉಪಹಾರದಲ್ಲಾಗಲಿ ಆಸಕ್ತಿಯೇ ಕಳೆದು ಹೋಗಿದೆ. ಮಂಥರೆ, ಭರತನನ್ನು ಕರೆಸಲು ಮಹಾರಾಜರನ್ನು ರಾತ್ರಿ ಕೇಳಿದೆ. ಹೌದೇ? ಯಾವಾಗ ಕರೆಸುತ್ತಾರಂತೆ? ಅವನು ಅಲ್ಲಿಯೇ ಆನಂದವಾಗಿರಲಿ ಬಿಡು, ಬೇಕೆನಿಸಿದಾಗ ಬರುತ್ತಾನೆ ಎಂದು
ನೀವು ಸರಿಯಾಗಿ ಕೇಳಿರಲಿಕ್ಕಿಲ್ಲ. ನನಗೆ ನೋಡಬೇಕೆನಿಸಿದಾಗ ಅಲ್ಲಿಗೆ ಹೋಗಿ ಬಂದರಾಯ್ತಷ್ಟೇ. ಭರತ ಇಲ್ಲೇ ಇರಬೇಕೆಂದು ನಿಮಗೇಕೆ ಅರ್ಥವಾಗುತ್ತಿಲ್ಲ? ಭರತ ಇಲ್ಲಿಯೇ ಇರಬೇಕೆ? ಏಕೆ? ಅಯ್ಯೋ, ನಮ್ಮ ಭರತ ಸಿಂಹಾಸನವನ್ನೇರಿ ರಾಜ್ಯವಾಳುವುದು ನಿಮಗೆ ಬೇಕಿಲ್ಲವೇ? ಏನು? ನನ್ನ ಪುತ್ರ ಭರತ ಸಿಂಹಾಸನವನ್ನೇರಿ ರಾಜ್ಯವನ್ನಾಳುವನೇ? ಇದು ಸಾಧ್ಯವೇ ಎಂಬ ಪ್ರಶ್ನೆ ಬೃಹತ್ಕಾರವಾಗಿ ನಿಮ್ಮೆದುರಿಗೆ ಕಾಣಿಸುತ್ತಿದೆಯಲ್ಲವೇ? ಹೌದು ಮಂತ್ರಿ, ನಿಜವಾಗಿಯೂ ಇದು ಸಾಧ್ಯವೇ? ಯಾಕೆ ಸಾಧ್ಯವಾಗಬಾರದು? ನಮ್ಮ ಭರತನಿಗೆ ಆ ಅರ್ಹತೆ ಇಲ್ಲವೇ? ರಾಜಮಾತೆ ಆಗುವ ಅರ್ಹತೆ ನಿಮಗಿಲ್ಲವೇ? ದಶರಥ ಮಹಾರಾಜನ ಕಿರಿಯ ಪತ್ನಿ ಕೈಕೇಯಿಯ ಮೇಲಿನ ಪ್ರೇಮ ಹಿರಿಯದಾದರೆ ಯಾಕೆ ಸಾಧ್ಯವಿಲ್ಲ? ಹೌದು, ಏಕೆ ಸಾಧ್ಯವಿಲ್ಲ? ಈ ಪ್ರಶ್ನೆಯನ್ನು ನಾವು ಕೇಳಿದರೆ ಸಾಲದು. ಇದೇ ಪ್ರಶ್ನೆಯನ್ನು ನೀವು ದಶರಥ ಮಹಾರಾಜನ ಕೇಳಿ ಉತ್ತರ ಪಡೆಯಬೇಕು. ಕೇಳುತ್ತೇನೆ ಮಂಥರೆ, ಖಂಡಿತ ಕೇಳುತ್ತೇನೆ. ಕೇಳಿ ಉತ್ತರವನ್ನು ಪಡೆಯುತ್ತೇನೆ. ಹಾ, ಅದಕ್ಕೆ ಮೊದಲು ನಾನು ನನ್ನ ಕೈಯಾರೆ ನಿಮಗೆ ಅಭ್ಯಂಜನ ಮಾಡಿಸಿ ನಿಮ್ಮ ಈ ಕಪ್ಪು ಮೇಘದಂತೆ ದಟ್ಟವಾಗಿರುವ ಕೇಶರಾಶಿಗೆ ಸುಗಂಧ ದ್ರವ್ಯದಿಂದ ಉಪಚಾರ ಮಾಡುತ್ತೇನೆ. ಆಮೇಲೆ ಹೊಟ್ಟೆ ತುಂಬ ಭೋಜನ, ಸಂಜೆವರೆಗೂ ಗಾಢ ನಿದ್ರೆ. ರಾತ್ರಿ ಎಚ್ಚರ. ಬರೀ ಶೃಂಗಾರ ಲೀಲೆಗಲ್ಲ, ನಿಮ್ಮ ಪ್ರಶ್ನೆಗೆ ಮಹಾರಾಜರಿಂದ ಉತ್ತರ ಪಡೆಯಲು.